ಬಂಗಲೆ ಚಿತ್ರದ್ದು ಕಥೆಯನ್ನು ನಮ್ಮ ಲೇಖಕರಾದ ಪ್ರಹ್ಲಾದ್ ಅವರು ಮೊದಲು ಬಂದು ನಮಗೆ ಹೇಳಿದರು. ಸೊ ಆ ಕಥೆ ಹೇಳ್ತಾ ಇರುವಾಗ ಮಹೇಶ್ ಅವರು, ನೇವಿ ಮಂಜು ಅವರು ಯಾವುದೋ ಒಂದು ಕೆಲಸದಕ್ಕೆ ನಮ್ಮ ಹತ್ರ ಬಂದಿತ್ತು. ಸೊ ಬಂದಾಗ ಕಥೆನ ಕೇಳಿಬಿಟ್ಟು ಅವ್ರಿಗೆ ತುಂಬ ಇಂಟ್ರೆಸ್ಟ್ ಆಯಿತು. ಸರ್ ಇದನ್ನು ಯಾರಿಗಾದರೂ ನೀವು ಕಥೆನ ಮಾಡಿಕೊಡ್ತಾ ಇದ್ದೀರಾ ಅಂದರು. ಇಲ್ಲ, ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರದ್ದು ಭಾಳ ದಿವಸದ ಆಸೆ, ಒಂದು 15-20 ವರ್ಷದಿಂದ ಆ ಕಥೆನ ರೆಡಿ ಮಾಡಿಕೊಂಡು ಸೂಕ್ತವಾದ ನಿರ್ಮಾಪಕರು ಸಿಗಲಿ ಅಂತ ಇದನ್ನು ಮಾಡ್ತಾ ಇದ್ದಾರೆ. ಸರಿ ಸರ್, ನಾವೇ ಅದನ್ನು ಮಾಡ್ತೀವಿ, ಇಮ್ಮಿಡಿಯೇಟಾಗಿ ನೀವು ಪ್ರಾರಂಭ ಮಾಡಿರಿ ಅಂತ ಹೇಳಿದ್ರು. ಅದಕ್ಕೆ ಏನೇನು ಬೇಕಾಗಿರೋ ಏರ್ಪಾಡೆಲ್ಲ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲೊಕೇಶನ್ನಿಂದ ಹಿಡಿದು ಆರ್ಟಿಸ್ಟ್ ಸೆಲೆಕ್ಷನ್ ಮಾಡೋ ತನಕ ಡೇ ಆ್ಯಂಡ್ ನೈಟ್ ಅವ್ರು ಇದನ್ನು ಮಾಡಿಬಿಟ್ಟು ವಿತಿನ್ 4-5 ಡೇಸಲ್ಲಿ ಶೂಟಿಂಗ್ ಶುರುವೇ ಮಾಡಿಸ್ಬಿಟ್ರು. ಬೇಗ ಮಾಡ್ಬಿಡೋಣ ಸರ್, ತಡ ಆದಷ್ಟು ಸಿನಿಮಾ ಮಾಡೋ ಅಂಥ ಒಂದು ಸ್ಫೂರ್ತಿ ಹೊರಟೋಗ್ಬಿಡುತ್ತೆ ಮನುಷ್ಯನಿಗೆ. ಸೊ ಈ ಥರದಲ್ಲಿ ಇದು ಕತೆ ಪ್ರಾರಂಭವಾಗಿ ನಮ್ಮ ಲೇಖಕರು ಹೇಳಿದಾಗೆ ಹರೀಶ್ ಎಡ್ವರ್ಗಳನ್ನೆಲ್ಲ ತೋರಿಸ್ತಾ ಬಂದ್ವಿ. ಸೊ ಹರೀಶ್ ಎಡ್ವರ್ಗಳನ್ನೇ ನಾವು ತೋರಿಸ್ತಾ ಇದ್ರೆ ಎಲ್ಲ ಕೆಟ್ಟದಾಗ ಮನುಷ್ಯನಲ್ಲಿ ಆಸೆ ಇದ್ದರೆ ಅದನ್ನ ಆಸೆ ಮೀರಿ ನಿಲ್ಲೋದು ಯಾವಾಗ ಅಂದಾಗ ಅದಕ್ಕೆ ಒಂದು ಪಾತ್ರ ಬೇಕು ಅಂತ ಹೇಳಿದಾಗ ಆ ಪಾತ್ರನ ತಗೊಂಬಂದ್ವಿ. ಆ 6 ಹರೀಶ್ ಎಡ್ವರ್ಗಳನ್ನು ಮೀರಿಬಿಟ್ಟು ತನ್ನ ಮನಸ್ಥಿತಿನ ಕಂಟ್ರೋಲ್ ಮಾಡಿಕೊಂಡು, ನಾವು ಯಾವ ಥರ ಮನುಷ್ಯ ಮನಸ್ಥಿತಿನ ಕಂಟ್ರೋಲ್ ಮಾಡ್ಕೊಂಡು ನಾವು ಜೀವನ ಮಾಡ್ಬೋದು ಅನ್ನೋದಕ್ಕೆ ಆ 7ನೇ ಪಾತ್ರ ಬಂದ್ಬಿಟ್ಟು ಹರೀಶ್ ಎಡ್ವರ್ಗಳನ್ನೆಲ್ಲ ತನ್ನಲ್ಲೇ ಕಂಟ್ರೋಲ್ ಮಾಡಿಕೊಂಡು ಬಂದು ನಿಲ್ತಾಳೆ. ಆಗ ನಾಗವಲ್ಲಿ ಬಂಗಲೆಯಲ್ಲಿ ನಾಗವಲ್ಲಿ ಅನ್ನೋ ಒಂದು ಪಾತ್ರ ಇದೆ. ಸೊ ನಾಗವಲ್ಲಿ ಇದು ಸುಮಾರು ಆಸೆಗಳಿರುತ್ತೆ. ಸೊ ನನ್ನ ಬಂಗ್ಲೆಗೆ ಬರೋಳಾಗಲಿ, ಇಲ್ಲ ನನ್ನ ಇದಕ್ಕೆ ಪ್ರವೇಶ ಮಾಡಿ ನನ್ನ ಸ್ಥಾನ ಪಡೆಯೋಳಾಗಲಿ, ಅವಳಿಗೆಲ್ಲ ಈ ಅರ್ಹತೆಗಳಿರಬೇಕು ಅಂತ ಆ 7ನೇ ಪಾತ್ರನೇ ಆ ಅರ್ಹತೆಗಳನ್ನೆಲ್ಲ ಫುಲ್ಫಿಲ್ ಅಪ್ ಮಾಡಿಬಿಟ್ಟು ನಾಗವಲ್ಲಿ ಒಂದು ಸಮಾಧಾನವಾಗಿ ಆಗೋ ಥರ ಒಂದು ಉತ್ತರ ಕೊಟ್ಬಿಟ್ಟು ನಾಗವಲ್ಲಿ ಬಂಗ್ಲೆನ ಪ್ರವೇಶ ಮಾಡಿ ಶಾಶ್ವತವಾಗಿ ಆ ಮನೆಯಲ್ಲಿ ಉಳ್ಕೊಳ್ಳೋ ಥರದಲ್ಲಿ ಚಿತ್ರದ ಕಥೆನ ನಾವು ನಿರೂಪಿಸಿದ್ದೀವಿ. ಸೊ ಇದನ್ನು ಥಿಯೇಟ್ರಲ್ಲಿ ಬಂದು ನೋಡಿದಾಗ ಆ 7ನೇ ಪಾತ್ರ ಯಾವುದು, 7ನೇ ಪಾತ್ರದ್ದು ಕೆಲಸಗಳೇನು, ಅವಳು ಯಾವ ಥರ ಹರೀಶ್ ಎಡ್ವರ್ಗಳನ್ನ ಮೀರಿ ನಿಲ್ತಾರೆ ಅನ್ನೋದನ್ನು ತಿಳ್ಕೊಬೋದು. ಇದೊಂದು ಕಥೆ ಸಾರಾಂಶ. ಇದು ಹೇಳ್ಬಿಟ್ಟು ನಾನು ಮುಗಿಸ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.